ಮಕ್ಕಳ ರಾಮಾಯಣದ 2ನೆಯ ಸಂಚಿಕೆ. ವಿಶ್ವಾಮಿತ್ರ ಮಹಾಮುನಿಗಳ ಆಗಮನ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ದಿನೇ ದಿನೇ ಕಳೆದಂತೆ ಪ್ರವರ್ತಮಾನರಾಗಿ ಬೆಳೆದರು. ಆಚಾರ್ಯ ವಶಿಷ್ಠರಲ್ಲಿ ಸಕಲ ಶಸ್ತ್ರಗಳನ್ನು, ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿದರು. ಸುಮಾರು 15 ವರ್ಷಗಳು ಕಳೆದವು. ದಶರಥ ರಾಜನಿಗೆ ಬೆಳೆಯುತ್ತಿದ್ದ ಕುಮಾರರನ್ನು ಕಂಡು ಹಿರಿ ಹಿಗ್ಗುತ್ತಿದ್ದರು. ಅದರಲ್ಲೂ ರಾಮನೆಂದರೆ ಅವರಿಗೆ ಪ್ರಾಣ. ಒಂದು ದಿನ ದಶರಥ ಮಹಾರಾಜ ಸಭೆಯಲ್ಲಿದ್ದಾಗ ಒಬ್ಬ ದೂತ ವಿಶ್ವಾಮಿತ್ರ ಮುನಿಗಳು ಬರುತ್ತಿದ್ದಾರೆ ಎಂಬ ಸುದ್ದಿಯನ್ನು ತಂದ. ಅಂತಹ ಮಹಾಋಷಿಯ ಆಗಮನವನ್ನು ಕೇಳಿದ ಕೂಡಲೇ ಆಸನದಿಂದ ಎದ್ದ ದಶರಥ ಗೌರವದಿಂದ ಅವರನ್ನು ಆಹ್ವಾನಿಸಿ ಯಥಾವಿಧಿಯಾಗಿ ಸತ್ಕರಿಸಿದ. ಬಹು ವಿನಮ್ರತೆಯಿಂದ ರಾಜ ದಶರಥ ಹೇಳಿದ, ತಮ್ಮ ಆಗಮನದಿಂದ ನಾನು ಪುನೀತನಾದೆ. ನನ್ನಿಂದ ಏನಾದರೂ ಸೇವೆಯಾಗಬೇಕಾದಲ್ಲಿ ದಯವಿಟ್ಟು ಅಪ್ಪಣೆ ಕೊಡಿ ಎಂದು ವಿಶ್ವಾಮಿತ್ರರಿಗೆ ಹೇಳಿದ. ಅದಕ್ಕೆ ವಿಶ್ವಾಮಿತ್ರ ಗುರುಗಳು ಹೇಳಿದರು, ಓ ರಾಜನೇ, ನಿನ್ನ ಮಾತಿನಿಂದ ನಾನು ಸುಪ್ರೀತನಾದೆ. ನಾನು ಒಂದು ಯಜ್ಞ ಮಾಡಬೇಕಾಗಿದೆ. ಅದು ನಿರ್ವಿಘ್ನವಾಗಿ ನಡೆಯಬೇಕಾಗಿದೆ. ಆದರೆ ಅದಕ್ಕೆ ಕೆಲವು ರಾಕ್ಷಸರು ವಿಘ್ನವೊಡ್ಡುತ್ತಿದ್ದಾರೆ. ಆ ಯಜ್ಞದ ರಕ್ಷಣೆಗಾಗಿ ನಿನ್ನ ಹಿರಿಯ ಮಗ ರಾಮನನ್ನು ನನ್ನೊಡನೆ ಕಳುಹಿಸಿಕೊಡು ಎಂದು ಹೇಳಿದರು. ಇದನ್ನು ಕೇಳಿದ ದಶರಥ ರಾಜ ನಡುಗಿದ. ಇನ್ನು ಎಳೆಯ ವಯಸ್ಸಿನವನಾದ ನನ್ನ ಮುದ್ದು ರಾಮನನ್ನು ಪರಾಕ್ರಮಿಗಳಾದ ರಾಕ್ಷಸರನ್ನು ಸಂಹರಿಸಲು ಕಳುಹಿಸಲು ಹೇಗೆ ಸಾಧ್ಯ ಎಂದು ಯೋಚಿಸಿದ. ಹೆದರುತ್ತಲೇ ದಶರಥ ರಾಜ ಹೇಳಿದ, ಮಹಾಮುನಿಗಳೇ, ದಯವಿಟ್ಟು ರಾಮನನ್ನು ಕೇಳಬೇಡಿ. ಸೈನ್ಯ ಸಮೇತನಾಗಿ ನಾನೇ ಬಂದು ಎಲ್ಲ ರಾಕ್ಷಸರನ್ನು ಕೊಲ್ಲುತ್ತೇನೆ. ರಾಮ ಇನ್ನು ಎಳೆಯ ಬಾಲಕ ಎಂದು ಹೇಳಿದ. ಇತ್ತ ವಿಶ್ವಾಮಿತ್ರರಿಗೆ ರಾಮನ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ಅವರು ರಾಮನನ್ನೇ ಕಳುಹಿಸಬೇಕು ಎಂದು ಒತ್ತಾಯ ಮಾಡಿದರು. ಕೊನೆಗೆ ರಾಮನ ಗುರುಗಳಾದ ವಶಿಷ್ಠರು ದಶರಥನಿಗೆ ಹೇಳಿದರು, ರಾಮನು ವಿಶ್ವಾಮಿತ್ರರ ಆಶ್ರಮದಲ್ಲಿ ಸುಖವಾಗಿರುತ್ತಾನೆ. ನಿನಗೆ ಮಂಗಳವಾಗುತ್ತದೆ, ಕಳುಹಿಸಿಕೊಡು ಎಂದು ಹೇಳಿದರು. ಆದರೂ ದಶರಥ ರಾಜ ಭಾರವಾದ ಮನಸ್ಸಿನಿಂದ ಒಪ್ಪಿದ. ಇಂದಿಗೆ 2ನೆಯ ಸಂಚಿಕೆ ಮುಗಿಯಿತು.